ಕರ್ಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ನಿಧಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಕರ್ಣ ಕೂಡ ಬರ್ತಾರೆ. ನಿಧಿ ಏನಾಯ್ತು ಅಷ್ಟಕ್ಕೂ ಆ ಅರ್ಜುನ್ ಎಲ್ಲಿ ಹೋದ ಅಂತ ಕೇಳ್ತಾರೆ. ಅಯ್ಯೋ ಕರ್ಣ ಸರ್, ಅದೆಲ್ಲ ಬಿಟ್ಟು ಬಿಡಿ. ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಕರ್ಣ ಸರ್. ಆಯ್ತು, ಇನ್ಮೇಲೆ ನಾವಿಬ್ರು ಖಂಡಿತವಾಗ್ಲೂ ದೂರ ಆಗ್ತೀವೋ ಅಂತ ಭಯ ಆಗ್ತಾ ಇದೆ. ಮನೆಯವರೆಲ್ಲರೂ ಕೂಡ ಅರ್ಜುನ್ ಅವ್ರನ್ನನ್ನು ಒಪ್ಕೊಂಡಿದ್ದಾರೆ. ಅರ್ಜುನ್ ಅವರು ತುಂಬಾ ಒಳ್ಳೆಯವರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹೇಗೆ ಇದನ್ನು ತಪ್ಪಿಸೋದು, ಹೇಗೆ ಇದನ್ನು ನಾವು ದೂರ ಮಾಡೋದು ಅಂತ ಇಲ್ಲಿ ನಿಧಿ ಹೇಳ್ತಾ ಇರ್ತಾರೆ. ಅರ್ಜುನ್ ಇಲ್ಲಿಗೆ ಕರ್ಣಂಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ನಿಧಿ, ಏನು ಮಾತಾಡ್ತಿದೀಯ ನಿಧಿ? ಯಾವುದೇ ಕಾರಣಕ್ಕೂ ನನ್ನ ಮತ್ತೆ ನಿನ್ನನ್ನು ದೂರ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಿಧಿ. ನಿಧಿ ಯಾವತ್ತು ಈ ಕರ್ಣಂಗೆ ಸೇರಬೇಕಾಗಿತ್ತು ಅಂತ ಇಲ್ಲಿ ಕರ್ಣ ಹೇಳ್ತಾರೆ. ಹಾಗಲ್ಲ ಕರ್ಣ ಸರ್, ಅರ್ಜುನ್ ಅವರನ್ನು ನೋಡಿದ್ದೀರಲ್ವಾ ನೀವು? ಮನೆಯವರೆಲ್ಲರೂ ಕೂಡ ತುಂಬಾನೇ ಇಷ್ಟ ಆಗಿದ್ದಾರೆ. ಅಕ್ಕನಿಗೂ ಕೂಡ ತುಂಬಾನೇ ಇಷ್ಟ ಆಗಿದ್ದಾರೆ. ಅದರಲ್ಲೂ ಯಾರು ಕೂಡ ಮದುವೆ ಬೇಡ ಅಂತ ಹೇಳಲ್ಲ, ಎಲ್ಲರೂ ಕೂಡ ಮದುವೆ ಒಪ್ಕೊಂಡಿದ್ದಾರೆ. ಈಗ ನಾವು ಏನು ಮಾಡೋದು ಕರ್ಣ ಸರ್? ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇನ್ನು ಏನು ಮಾಡೋಕ್ಕಾಗಲ್ಲ. ನೀವು ಮಾಡಿಲ್ಲ ಅಂದರೆ ನನ್ನನ್ನು ಅವರು ಮದುವೆ ಮಾಡಿಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಅಂತ ಇಲ್ಲಿ ಹೇಳ್ತಾರೆ. ಆಗ ಕರ್ಣ ಅವರು, ಏನು ಮಾಡ್ತಿದ್ಯಾ ನಿಧಿ? ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ಆಗೋ ಮಾತು ಅಲ್ಲ. ಹೇಗಾದರೂ ಮಾಡಿ ಅರ್ಜುನ್ ಏನಾದರೂ ಒಂದು ಕಂಡುಹಿಡಿಬೇಕು. ಅದನ್ನ ಮನೆಯವ್ರ ಮುಂದೆ ಬಯಲು ಮಾಡಬೇಕು. ಆಗ ಯಾವುದೇ ಕಾರಣಕ್ಕೂ ಅರ್ಜುನ್ ಜೊತೆ ಮದುವೆ ಮಾಡಲು ಯಾರು ಕೂಡ ಒಪ್ಪಿಗೆ ಕೊಡಲ್ಲ. ಏನಾದರೂ ಮಾಡಬೇಕು ಅಂತ ಕರ್ಣ ಹೇಳ್ತಾರೆ. ಆಗ ನಿಧಿಯವರು, ಏನು ಮಾಡ್ತೀರಾ ಕರ್ಣ ಸರ್? ಈಗಾಗಲೇ ನಿಶ್ಚಿತಾರ್ಥ ಕೂಡ ಆಗೋಗಿದೆ, ಇನ್ನೇನು ಮದುವೆನೂ ಕೂಡ ಆಗೋಗುತ್ತೆ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ ಕರ್ಣ ಸರ್. ನೀವೇನಾದರೂ ಮಾಡಿಲ್ಲ ಅಂದರೆ ನಾನೇ ಏನಾದರೂ ಮಾಡಬೇಕಾಗುತ್ತೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕರ್ಣ ಸರ್ ಅಂತ ನಿಧಿ ಹೇಳ್ತಾ ಇದ್ದರೆ, ಏನೂ ಆಗಲ್ಲ ನಿಧಿ ಅವರೇ, ನಾನು ಹೇಳ್ತಾ ಇದ್ದೀನಲ್ವಾ ಅಂತ ಹೇಳ್ತಾರೆ. ಆಗ ನಿಧಿಯವರು, ಏನ ಕರ್ಣ ಸರ್, ಅರ್ಜುನ್ ಅವರು ತುಂಬ ಒಳ್ಳೆಯವರು, ಆದರೆ ಅವರ ಮಾತಿಗೆ ಎಲ್ಲರೂ ಕೂಡ ತುಂಬಾ ಇಷ್ಟ ಆಗ್ತಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅಂತ ನಿಧಿ ಹೇಳ್ತಾ ಇರ್ತಾರೆ. ಕರ್ಣಂಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇದೇನಿದಪ್ಪ, ಹೇಳಿದ ಹಾಗೆ ನಿಧಿನ ಅರ್ಜುನ್ ಜೊತೆ ಮದುವೆ ಮಾಡಿ ಕಳಿಸ್ಬಿಟ್ರೆ? ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು, ನಾನಂತೂ ಅದಕ್ಕೆ ಅವಕಾಶ ಮಾಡಲ್ಲ ಅಂತ ಹೇಳಿ ಕರ್ಣ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ನಿತ್ಯ ತುಂಬಾ ಖುಷಿಯಾಗಿರ್ತಾರೆ. ಅರ್ಜುನ್ನ ಎಲ್ಲರೂ ಕೂಡ ಮನೆ ಬರ್ತಾರೆ. ಆಗ ಅರ್ಜುನ್ ನೋಡಿಬಿಟ್ಟು, ಅರ್ಜುನ್ ಅವರೇ ತುಂಬಾ ಖುಷಿಯಾಗ್ತಿದೆ, ನಿಮ್ಮಂಥವ್ರು ನನ್ನ ತಂಗಿ ಕೈ ಹಿಡಿಯೋದು ನಿಜವಾಗ್ಲೂ ನನ್ನ ತಂಗಿ ಪುಣ್ಯ ಮಾಡಿದ್ದಾಳೆ ಅನ್ನಿಸ್ತಾ ಇದೆ, ತುಂಬ ಖುಷಿಯಾಗ್ತಾ ಇದೆ ಅಂತ ಇಲ್ಲಿ ನಿತ್ಯ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಷ್ಟು ದೊಡ್ಡ ಮಾತಾಡಬೇಡಿ, ನಿಮ್ಮ ತಂಗಿನ ಕೈ ಹಿಡಿಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಇಲ್ಲಿ ನಿತ್ಯ ಹೇಳ್ತಾರೆ. ಕರ್ಣ ಅರ್ಜುನ್ ಹೇಳ್ತಾರೆ. ಅಲ್ಲಿಗೆ ಕರ್ಣ ಮತ್ತೆ ಬರ್ತಾರೆ. ಕರ್ಣ ಬಂದ್ಬಿಟ್ಟು, ಏನು ಮಾತುಕತೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ನಿತ್ಯವರು, ಕರ್ಣ ನಿಜವಾಗ್ಲೂ ಅರ್ಜುನ್ ತುಂಬ ಒಳ್ಳೆಯವರು, ನಮ್ಮ ನಿಧಿ ತುಂಬ ಪುಣ್ಯ ಮಾಡಿದ್ದಾಳೆ ಅಲ್ವಾ ಇಂತ ನಿತ್ಯ ಹೇಳ್ತಿರ್ಬೇಕಾದ್ರೆ, ಆಗ ಕರ್ಣ ಅವರು, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಮದುವೆಗೆ ಒಪ್ಪಿಗೆ ಕೊಟ್ಟರೆ ಆಗಲ್ಲ, ನಿಮ್ಮ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕು. ನಿಧಿ ಜೊತೆ ಮದುವೆ ಮಾಡೋಕ್ಕೂ ಆಗಲ್ಲ ಅಂತ ಕರ್ಣ ಹೇಳ್ತಿರ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂಡು ಅರ್ಜುನ್ ಇಲ್ಲಿ ಕರ್ಣ ನೋಡ್ತಾ ಇದ್ರೆ ನಿತ್ಯ ಕೂಡ ಶಾಕ್ ಆಗ್ತಾ ಇರ್ತಾರೆ. ಆಗ ನಿತ್ಯವರು, ಅರ್ಜುನ್ ಅವರೇ ನೀವೇನು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ನಿಧಿ ಭಾವ ಅವರು, ಅಂದರೆ ನನ್ನ ಗಂಡ ಇವರು, ಅಷ್ಟು ಗೊತ್ತಾಗಬೇಕಲ್ವ ಅವರಿಗೆ, ಯಾರು ನಿಮ್ಮ ಬಗ್ಗೆ ಏನು ಗೊತ್ತಾಗಬೇಕಲ್ವ, ನಿಧಿ ಮೇಲೆ ಕಾಳಜಿ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅರ್ಜುನ್ ಅವರು, ಓ ಹೌದಲ್ವಾ, ನಿಧಿಯವರ ಭಾವ ಅಂದಮೇಲೆ ನೀವು ನನಗೆ ಏನು ಬೇಕಾದರೂ ಕೇಳ್ಬೋದು, ಏನು ಬೇಕಾದರೂ ಕೇಳಿ ಕರ್ಣ ಅವರೇ ಅಂತ ಇಲ್ಲಿ ಅರ್ಜುನ್ ಹೇಳ್ತಾರೆ. ಆಗ ಕರ್ಣಂಗೆ ಕೆಂಡದಂತೆ ಕೋಪ ಬರ್ತಾ ಇರುತ್ತೆ ನಿತ್ಯನ ಮೇಲೆ, ಯಾಕಂದರೆ ನಿಧಿ ಭಾವ ಅಂತ ಹೇಳ್ತಾ ಇರ್ತಾರೆ. ಆಗ ಕರ್ಣನವರು, ನಿಧಿ ಭಾವ ನಾನಲ್ಲ ನಿತ್ಯ ಅವರೇ, ನಿಧಿ ಮದುವೆ ಆಗೋ ಗಂಡು ನಾನು ಅಂತ ಕರ್ಣ ತನ್ನ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾರೆ. ಆಗ ನೋಡಿ ನಮ್ಮ ನಿಧಿ ಎಂಥವಳು ಅಂತ ನಿಮಗೆ ಗೊತ್ತಿದೆ, ನಿಧಿ ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳ್ತಾರೆ. ಆಗ ಅರ್ಜುನ್ ಅವರು, ನನಗೆ ಅದು ಗೊತ್ತಿದೆ ಅಲ್ವಾ ಕರ್ಣ, ನೋಡು ಆ ಕರ್ಣ, ನಾನು ನಿಜ ಹೇಳ್ತಾ ಇದ್ದೀನಿ, ನಿಧಿ ಅವ್ರನ್ನ ಮದುವೆ ಆಗೋಕ್ಕೆ ನನಗೆ ತುಂಬ ಇಷ್ಟ. ನಿಧಿಯವರು ತುಂಬ ಬುದ್ಧಿವಂತರಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಕೊಳ್ಳೋ ಮಾತೇ ಇಲ್ಲ. ನನ್ನ ಪ್ರಾಣ ಉಸಿರು ಹೋದರೂ ಕೂಡ ನಿಧಿನ ಬಿಟ್ಕೊಡಲ್ಲ, ಸರಿನಾ? ನಿಧಿನ ಜೋಪಾನವಾಗಿ ನೋಡ್ಕೊಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಒಬ್ಬ ಭಾವ ಆಗಿ ಇಷ್ಟೆಲ್ಲ ಕಾಳಜಿ ವಹಿಸ್ತಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೋಗ್ತಾರೆ. ಆಗ
ನಿತ್ಯ ಅವರು ಕರ್ಣ ನಿಜವಾಗ್ಲೂ ನಿಮ್ಮನ್ನ ಹೇಗೆ ಹೊಗಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನನ್ನ ತಂಗಿ ಒಳ್ಳೆ ಹುಡುಗನ ಜೊತೆ ನೀವೆಲ್ಲರೂ ಸೇರಿ ಮದುವೆ ಮಾಡ್ತಾ ಇದ್ದೀರಾ, ಅಷ್ಟೇ ಸಾಕು ಕರ್ಣ ನನಗೆ ಅಂತ ನಿತ್ಯ ಅಂದ್ಕೊಂಡು ಹೇಳ್ತಾರೆ. ಆಗ ಕರ್ಣಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿಂದ ಹೋಗ್ತಾರೆ. ಇದೇನಿದು, ನಾನಿಷ್ಟೇ ಹೇಳಿದ್ರು ಕೂಡ ಕರ್ಣ ಏನು ಮಾತಾಡದೆ ಹೋಗ್ತಾ ಇದ್ದಾರಲ್ಲ, ಹಾಗಾದರೆ ಕರ್ಣಂಗೆ ಏನಾಯಿತು, ಅಲ್ಲ ಕರ್ಣ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ರಲ್ಲ ಅದು ಏನಾಯಿತು ಅಂತ ಇಲ್ಲಿ ನಿತ್ಯ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಕರ್ಣ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯೋ, ರಮೇಶ್ ಅಂಕಲ್ ಹೇಳಿದಾಗೆ ಕರ್ಣಂಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರ್ಣ ಒಂದು ದಿನವೂ ಕೂಡ ನನ್ನ ಜೊತೆ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ನನಗೇನೋ ಕರ್ಣ ಮೇಲೆ ತುಂಬಾ ಪ್ರೀತಿ ಆಗ್ತಾ ಇದೆ, ಆದರೆ ಕರ್ಣನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ನಿತ್ಯ ತನ್ನ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾಳೆ. ಈ ಕಡೆ ರಮೇಶ್ಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಅರ್ಜುನ್ ಒಳ್ಳೆ ಹುಡುಗ, ಏನೇ ಆಗಲಿ ನಿಧಿ ಜೊತೆ ಅರ್ಜುನ್ ಮದುವೆ ಕಟ್ಟಿಟ್ಟ ಬುದ್ಧಿ. ನಮ್ಮ ಕರ್ಣ ಸಂಕಟದಲ್ಲಿ ಇನ್ನೇನು ಕಣ್ಣೀರು ಹಾಕೋದೊಂದೇ ಬಾಕಿ ಅಂತ ಹೇಳಿ ರಮೇಶ್ ಜೋರಾಗಿ ನಗ್ತಾ ಇರ್ತಾರೆ. ಈ ಕಡೆ ತಾರಾ ಮಾತ್ರ ಅಯ್ಯಯ್ಯೋ ಅಣ್ಣನ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ತುಂಬಾ ನಗು ಬರ್ತಾ ಇದೆ. ಅಣ್ಣ ನೀನು ಸ್ವಂತ ಮಗ ಕರ್ಣಂಗೆ ಇಷ್ಟೆಲ್ಲ ಹಿಂಸೆ ಕೂಡ ಕೊಡ್ತಾ ಇದೆಯಲ್ಲ, ಪಾಪ ಕಣೋ, ಅವ್ನು ನಿನ್ನ ಮಗ ಕಣೋ ಅಣ್ಣ ಅಂತ ಹೇಳಿ ನಗ್ತಾ ಇರ್ತಾಳೆ. ಏನೇ ಆಗಲಿ ನನಗೆ ಬೇಕಾಗಿರೋದು ಇದೇ ತಾನೇ, ಈ ಅಣ್ಣ ಕರ್ಣಂಗೆ ಹಿಂಸೆ ಕೊಡಬೇಕು, ಕೊನೆಗೊಂದು ದಿನ ತನ್ನ ಮಗ ಕರ್ಣ ಅಂತ ಗೊತ್ತಾಗಿ ಪಶ್ಚಾತ್ತಾಪ ಪಡಬೇಕು, ಈ ಮನೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಳ್ತೀನಿ, ಆಗ ಎಲ್ಲರನ್ನೂ ಕೂಡ ಬೀದಿಗೆ ತಳ್ತೀನಿ ಅಂತ ಹೇಳಿ ನಯನತಾರ ನಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಕಾಣದ ಅಜ್ಜಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೂ ನಿಮ್ಮ ಮೊಮ್ಮಗ ತುಂಬ ಒಳ್ಳೆ ಹುಡುಗ ಅರ್ಜುನ್, ನಮ್ಮ ನಿಧಿಗೆ ತಕ್ಕ ಹುಡುಗ ಅನ್ನಿಸ್ತಾ ಇದೆ ಅಂತ ಕರ್ಣನ ಅಜ್ಜಿ ಹೇಳ್ತಾರೆ. ಆಗ ಅರ್ಜುನ್ ಅಜ್ಜಿ ಹೌದು, ನನ್ನ ಮಗ ಅಷ್ಟೇ ಅಲ್ಲ, ನನ್ನ ಮಗ ಇಷ್ಟು ದಿನ ಮೊಮ್ಮಗ ಮದುವೆನೇ ಬೇಡ ಅಂತ ಇದ್ದ, ಆದರೆ ನಿಧಿನ ನೋಡಿಬಿಟ್ಟು ಮದುವೆಗೆ ತುದಿ ಕಾಲಲ್ಲಿ ನಿಂತಿದ್ದಾನೆ. ಒಟ್ಟಿನಲ್ಲಿ ಎಲ್ಲ ಒಳ್ಳೆಯದಾದರೆ ಸಾಕು, ಅರ್ಜುನ್ಗೆ ನಿಧಿ ತುಂಬಾ ಇಷ್ಟ ಆಗಿದ್ದಾಳೆ ಅಂತ ಈ ಕಡೆ ಅರ್ಜುನ್ ಅಜ್ಜಿ ಕೂಡ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಈ ಕಡೆ ಮಾಲತಿ ಮಾತ್ರ ತುಂಬಾ ಭಯ ಆಗ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಇದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕರ್ಣನ ಜೀವನದಲ್ಲಿ ಒಂದು ಬಿರುಗಾಳಿ ಬರಲಿಲ್ಲ ಅಂದರೆ ಸಾಕು ದೇವ್ರೆ, ಅವನು ಅಂದ್ಕೊಂಡಾಗೆ ನಿಧಿ ಜೊತೆ ಮದುವೆ ಆಗಬೇಕು, ಅವರಿಬ್ಬರು ಮತ್ತೆ ಒಂದಾಗಬೇಕು ಅಂತ ಈ ಕಡೆ ಮಾಲತಿ ಅಂದ್ಕೊಳ್ತಿರ್ತಾರೆ. ಮತ್ತು ಈ ಕಡೆ ಇಲ್ಲಿ ನಿಧಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಒಬ್ಬಳು ತುಂಬ ಪೇಷಂಟ್ ಹೊಟ್ಟೆ ನೋವಿನಿಂದ ಒದ್ದಾಡ್ತಿದ್ರೆ ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಈಗ ಅಂತ ತುಂಬ ಟೆನ್ಷನಲ್ಲಿರ್ತಾರೆ ನಿಧಿ. ಅದೇ ಸಮಯಕ್ಕೆ ಅರ್ಜುನ್ ಕೂಡ ಅಲ್ಲಿಗೆ ಬರ್ತಾರೆ. ಏನಾಯಿತು ನಿತ್ಯ ಅವರೇ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ ಅಂತ ಕೇಳ್ತಾರೆ. ಅದು ಇದ್ದಿದ್ದ ಪ್ರಾಬ್ಲಮ್ ಆಗಿದೆ, ಅವರಿಗೆ ಡೆಲಿವರಿ ಆಗ್ತಾ ಇದೆ, ನನಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ, ಆದರೆ ಮಗು ಈ ರೀತಿ ಪ್ರಾಬ್ಲಮಲ್ಲಿದೆ ಅಂತ ನಿಧಿ ಹೇಳಿದಾಗ ಆಗ ಅರ್ಜುನ್ ಅವರು ಏನು ಭಯಪಡಬೇಡಿ ನೋಡಿ ಏನಾಗಲ್ಲ ಅಂತ ಹೇಳುವಾಗಲೇ ಕರೆಂಟ್ ಕೂಡ ಹೋಗ್ಬಿಡುತ್ತೆ. ಇದೆಲ್ಲ ಬೇಕು ಅಂತಲೇ ರಮೇಶ್ ಮಾಡ್ತಾ ಇರ್ತಾರೆ. ಆಗ ಅರ್ಜುನ್ ಅವರು ನಿಧಿಯವರೇ ಏನು ಭಯಪಡಬೇಡಿ ಅಂತ ಹೇಳಿ ಎಲ್ಲರೂ ಕೂಡ ಟಾರ್ಚ್ ಆನ್ ಹಿಡಿತಾರೆ. ಆಗ ನಿಧಿಗೆ ತುಂಬ ಭಯ ಆಗ್ತಾ ಇದ್ದರೆ ನಿಧಿಗೆ ಅರ್ಜುನ್ ಸಹಾಯ ಮಾಡ್ತಾರೆ. ಅದನ್ನು ನೋಡಿ ನಿಧಿ ತುಂಬ ಖುಷಿ ಪಡ್ತಾರೆ. ಅರ್ಜುನ್ ಎಷ್ಟು ಒಳ್ಳೆಯವರು, ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ನಿಧಿ ತುಂಬಾ ಖುಷಿ ಆಗ್ತಾರೆ. ಆಗ ಅರ್ಜುನ್ ಅವರು ಈಗ ನಿಮಗೆ ಸಮಾಧಾನ ಆಯಿತಾ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿ ಕರ್ಣಂಗೆ ಕೋಪ ಬರ್ತಾ ಇರುತ್ತೆ. ಮುಂದೆ ಇಷ್ಟು ಈ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.